ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಒಂದು ಪುಟ್ಟದೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಭೂಮಿ ಮತ್ತು ಅಜಿತ್ ಇಬ್ಬರು ಕಿತ್ತಾಡ್ತಾ ಇರ್ತಾರೆ. ಭೂಮಿ ಹೇಳ್ತಾಳೆ, ಡೈರೆಕ್ಟಾಗಿ ಮುತ್ಕೊಡೋಕ್ಕಾಗಲ್ಲ ಅಂತ ನೀವು ಇಂಡೈರೆಕ್ಟಾಗಿ ಬಂದು ಆ ಥರ ನನಗೆ ಮುತ್ಕೊಟ್ರಾ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ, ನಾನೇ ನೀನು ತ್ರಿಪುರ ಸುಂದರಿ ಅಂತ ಮುತ್ಕೊಡ್ತಾ ಇಲ್ಲ, ಅಂಜನ ಇದ್ಲಲ್ಲ ಅದಕ್ಕೋಸ್ಕರ ನಿನಗೆ ಮುತ್ಕೊಟ್ಟೆ, ಸಹಾಯ ತಗೊಂಡೆ ಅಂತ ಹೇಳ್ತಾ ಇರ್ತಾನೆ. ಯಾವಾಗಲೂ ಬರೀ ಅವಳು ನೆಪನೇ ಹೇಳಿ ಅಂತ ಹೇಳ್ತಾ ಇರ್ತಾಳೆ. ಅವಳು ಇರೋದಕ್ಕೋಸ್ಕರನೇ ನೀನು ನೆಪ ಮಾಡಿಕೊಂಡು ನಿನ್ನನ್ನು ನಾನು ಮದುವೆ ಆಗಿದ್ದು ಅಂತ ಹೇಳ್ತಾ ಇರ್ತಾನೆ. ಇಬ್ಬರು ಹಾಗೆ ಕೋಳಿ ಜಗಳ ಆಡ್ತಾ ಇರ್ತಾರೆ. ಹೋಗಲ್ಲೇ ಅಂತ ಈ ಥರ ಎಲ್ಲ ಆಟ ಆಡ್ತಾ ಇರ್ತಾರೆ. ಆಮೇಲೆ ಅಜಿತ್ ತಲೆ ಮೇಕೊಂದು ಭೂಮಿಗೆ ಹೊಡಿತಾನೆ. ಆಮೇಲೆ ಹೊಡೆದ್ಬಿಟ್ಟು ಹೋಗ್ತಾನೆ. ಇವಳು ಅಯ್ಯೋ ಎಷ್ಟು ಜೋರಾಗಿ ಹೊಡೆದ್ರು, ಏಟಾಯ್ತಪ್ಪ ಅನ್ಕೊಂಡು ಸುಮ್ಮನಾಗ್ತಾಳೆ. ಈ ಏನು ಸಿಡುಕ್ಮುತ್ತಿಸಿದ್ದೆ, ಏನಾದರೂ ಇನ್ನೊಂದ್ಸಲ ನನಗೆ ಮುತ್ಕೊಳ್ಳಿ, ಗನ್ ಶೂಟ್ ತಂದುಬಿಟ್ಟು ಶೂಟ್ ಮಾಡಿಬಿಡ್ತೀನಿ ಅವನಿಗೆ ಅಂತ ಹೇಳ್ಕೊಂಡು ಹಾಗೆ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಇನ್ನೊಂದು ಕಡೆ ದೇವ್ಯಾನಿ ಮತ್ತು ಅಶ್ವಿನಿ ಬರ್ತಾ ಇರ್ತಾರೆ. ಭೂಮಿಗೆ ಹೇಳ್ತಾರೆ, ತಿಂಡಿ ಮಾಡಲ್ವೇನಮ್ಮ, ನೀನು ಟೈಮ್ ಆಗಿದ್ದಿಲ್ಲ ಅಂತ ದೇವ್ಯಾನಿ ಕೇಳ್ತಾಳೆ. ಇಲ್ಲ ಮೇಡಮ್, ನಾನು ಮಾಡ್ತೀನಿ, ಆದರೆ ಅಂಜನ ಅವರು ನೆನ್ನಿಂದ ಊಟ ಮಾಡಿಲ್ಲ, ಉಪವಾಸ ಬೇರೆ ಇದ್ದಾರೆ, ರೂಮಿಗೆ ಊಟ ತಗೊಬನ್ನಿ ಅಂತ ಹೇಳಿದ್ರಂತೆ, ಅದಕ್ಕೆ ಅವ್ರನ್ನ ಕರೆಯೋಣ ಅಂತ ಹೋಗ್ತಾ ಇದ್ದೆ ಅಂತ ಹೇಳ್ತಾಳೆ. ಅವಾಗ ದೇವ್ಯಾನಿ ಹಂಗೆ ಸ್ವಲ್ಪ ಶಾಕ್ ಆಗಿಬಿಟ್ಟು, ಬೇಡ ನೀನು ಹೋಗಬೇಡ, ನಾನೇ ಹೋಗಿ ಕರಿತೀನಿ, ನೀನು ಹೋಗು ಪರವಾಗಿಲ್ಲ ಅಂತ ಹೇಳ್ತಾಳೆ. ಆಮೇಲೆ ಅಶ್ವಿನಿನ ತಿಂಡಿ ತಿನ್ನು ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಅಂಜನಾ ಆಕಾಶ್ ಜೊತೆ ಮಾತಾಡ್ತಾ ಇರ್ತಾಳೆ. ನೀನು ಕೊಟ್ಟಿರೋದು 3 ದಿನ ಆದರೆ ಆಗಿರೋದು 1 ದಿನ, ಯಾಕೆ ಎಷ್ಟು ತಲೆ ತಿಂತಿದೆಯಾ ನೀನು, ಫೋನ್ ಇಡು ಅಂತ ಕಟ್ ಮಾಡ್ತಾ ಇರ್ತಾಳೆ. ಈ ಕಡೆ ದೇವ್ಯಾನಿ ಬಂದು ಕೇಳಿಸ್ಕೊತಾ ಇರ್ತಾಳೆ. ಏನಾಯ್ತು ಮಗಳೇ, ಯಾಕೆ ಟೆನ್ಷನ್ಲಿದೆಯಾ ಅಂತ ಕೇಳ್ತಾಳೆ. ಆವಾಗ ಅಂಜನಾ, ಮಗಳೇನಾ, ಏನಮ್ಮ ನೀನು ಇವತ್ತು ಈ ಥರ ಮಾತಾಡ್ತಾ ಇದೆಯಾ, ನಾನು ನಿನ್ನ ಮಗಳು ಅಂತ ಇವಾಗ ನಿನಗೆ ಗೊತ್ತಾಯ್ತಾ, ಅಶ್ವಿನಿ ಯಾವಳು, ಅವಳನ್ನ ಕರ್ಕೊಬಂದ್ಬಿಟ್ಟು ನೀನು ಅವಳನ್ನೇನು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಿದೆಯಾ, ಅವಳಿಗೆ ರಾಜ್ಯತೀತ ಮಾಡ್ತಾ ಇದೆಯಾ, ನನಗಾದರೆ ಈ ಥರ ಪಾರ್ಶಾಲಿಟಿ ಮಾಡ್ತಾ ಇದೆಯಾ, ಏನಾಗಿದೆ ನಿನಗೆ, ಗಂಟೆ ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ತೀಯ, ಕೈ ನೋವು ಕಾಲು ನೋವು ಅಂತ ಮಸಾಜ್ ಮಾಡೋಕೆ ಕರ್ಕೊಂಡು ಹೋಗ್ತೀಯ, ನಿಮ್ಮಿಬ್ಬರು ನಡುವೆ ಏನಿದೆ ಏನಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆವಾಗ ನಗಾಡ್ತಾ ಇರ್ತಾಳೆ ದೇವ್ಯಾನಿ. ಇಷ್ಟೇನಾ ನಿನ್ನ ಕೋಪ, ನಾನು ಏನು ಮಾಡಿದ್ರು ಅದು ನಿನ್ನ ಒಳ್ಳೇದಕ್ಕೋಸ್ಕರ ಅಂತ ಹೇಳ್ತಾ ಇರ್ತಾರೆ. ಅಮ್ಮ ಏನು ಹೇಳಿದ್ರು ನೀನು ಎಲ್ಲದಕ್ಕೂ ನನ್ನ ಒಳ್ಳೇದು ಅಂತ ಹೇಳ್ತೀಯ, ಆದರೆ ಇಲ್ಲಿ ಏನಾಗ್ತಿದೆ ಅಂತ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಏನಾಗಿದೆ ಮಗಳೇ, ನೀನು ಯಾಕೆ ಅವಾಗಲೇ ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ, ಸಿಟ್ಟಾಗ್ತಿದ್ದೆ, ಯಾರು ನಿನ್ನ ಎದುರಿಸ್ತಿದ್ದು ಅಂತ ಕೇಳ್ತಾಳೆ. ಅವಾಗ ಅವನು ಲೋಕಲ್ಲ ಅಂತ ಕೇಳ್ತಾಳೆ. ಲೋಕಲ್ಲು ಅಲ್ಲ, ನ್ಯಾಷನಲ್ ಅಲ್ಲ, ಅವನು ಇಂಟರ್ನ್ಯಾಷನಲ್ ಕಣಮ್ಮ ಅಂತ ಹೇಳ್ತಾ ಇರ್ತಾಳೆ. ಯಾರದು ಅಂತ ಕೇಳಿದಾಗ ಆಕಾಶ್ ಅಂತ ಅವ್ನು ನನ್ನ ಬಾಯ್ ಫ್ರೆಂಡ್ ಅಂತ ಹೇಳ್ತಾಳೆ. ಅವಾಗ ಒಂದು ಕ್ಷಣ ಶಾಕ್ ಆಗಿಬಿಡ್ತಾರೆ ದೇವ್ಯಾನಿ. ಇನ್ನೊಂದು ಕಡೆ ಮನೆಯವ್ರಿಗೆಲ್ಲರಿಗೂ ಸಹ ಭೂಮಿ ತಿಂಡಿಯನ್ನು ಬಡಿಸ್ತಾ ಇರ್ತಾರೆ. ಹಾಗೆ ಎಲ್ಲ ತಿಂಡಿ ತಿನ್ನಬೇಕಾದ್ರೆ ಅಶ್ವಿನಿ ಹೇಳ್ತಾಳೆ, ಅಜಿತ್ ಸರ್ ಏನು ನಿಮ್ಮ ಟ್ಯಾಟ್ ತುಂಬ ಚೆನ್ನಾಗಿದೆ, ಯಾವಾಗ ಹಾಕಿಸ್ಕೊಂಡಿದ್ದು ಅಂತ ಕೇಳ್ತಾಳೆ. ಆಗ ಅಜಿತ್ ಒಂದು ಕ್ಷಣ ಮೌನವಾಗಿಬಿಡ್ತಾನೆ. ಆವಾಗ ಲಾಯರ್ ಸತ್ಯಣ್ಣ ಹೇಳ್ತಾರೆ, ಅಯ್ಯೋ ಅದು ಎಕ್ಸ್ಪೈರಿ ಆಗಿದೆ ಬಿಡಿ, ಆಲ್ರೆಡಿ 5 ವರ್ಷ ಆಗಿದೆ ಅಂತ ಹೇಳ್ತಾನೆ. ಹೌದು, ಹಂಗಂದ್ರೆ ಏನು ಅರ್ಥ ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ಮಾತನ್ನ ಚೇಂಜ್ ಮಾಡ್ತಾನೆ. ದೇವ್ಯಾನಿ ಮೇಡಮ್ ಬರಲಿಲ್ವಲ್ಲ ತಿಂಡಿಗೆ, ಯಾಕೆ ಅಂತ ಭೂಮಿನ ಕೇಳ್ತಾ ಇರ್ತಾಳೆ. ಅವಾಗ ಅವ್ರೇನೋ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ರು, ಹೋಗಿ ನಾನೇ ಕರ್ಕೊಬರ್ತೀನಿ, ಅವ್ರು ನೆನ್ನೆನೂ ಸಹ ಊಟ ಮಾಡೋಕ್ಕೆ ಬಂದಿಲ್ಲ, ಅಂಜನ ಎಲ್ಲರೂ ಹೋಗಿ ಕರ್ಕೊಬರ್ತೀನಿ, ನೀವು ಆರಾಮಾಗಿ ಊಟ ಮಾಡಿ ಅಂತ ಭೂಮಿ ಮೇಲೆ ಹೋಗ್ತಾಳೆ. ಈ ಕಡೆ ದೇವ್ಯಾನಿ ಅಂಜನೆಗೆ ಬೈತಾ ಇರ್ತಾಳೆ. ಏನೇ ನಿನಗೆ ಲವರ್ ಬೇರೆ ಇದ್ದಾನ, ಈ ವಿಷಯ ನನಗೆ ಹೇಳಲೇ ಇಲ್ವಲ್ಲೇ, ಯಾವಾಗಲೂ ಅಜಿತ್ ಜಪ ಮಾಡ್ತಿದ್ದೆ, ನನ್ನ ಪ್ರೀತಿ, ನನ್ನ ಸರ್ವಸ್ವ, ನನ್ನ ಪ್ರಾಣ ಅಂತ ಹೇಳ್ತಾ ಇದ್ದೆ, ಆದರೆ ಈಗ ನಿಂಗೆ ಲವರ್ ಬೇರೆ ಇದ್ದಾನೆ ಅಂತ ಶಾಕಾಗಿ ಕೇಳ್ತಾಳೆ. ಬಿಡಮ್ಮ, ಯಾರಿಗೆ ತಾನೇ ಇರಲ್ಲ, ಈಗ ನನ್ನ ತಪ್ಪೇನಿದೆ, ನಾನು ಒಬ್ರಾಡಲ್ಲಿ ಓದಬೇಕಾದ್ರೆ ಇಬ್ಬರು ಕ್ಲಾಸ್ಮೇಟ್, ಅವ್ರು ನನ್ನನ್ನು ಹುಚ್ಚಿನ ಥರ ಪ್ರೀತಿಸ್ತಿದ್ದ, ಆ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗ್ದಲೇ ನಾನು ಸಹ ಲವ್ ಮಾಡಿದೆ, ಅಷ್ಟೊತ್ತಿಗೆ ನೀವು ಏನೇನೋ ಹೇಳ್ಬಿಟ್ಟು ಇಲ್ಲಿಗೆ ಕರೆಸಿದ್ರೆ ಅಜಿತ್ ಮೇಲೆ ನನಗೆ ಮತ್ತೆ ಲವ್ ಆಯಿತು ಕಣಮ್ಮ, ಅದು ಅಲ್ಲಿಗೆ ಬಿಟ್ಟೆ, ನಾನೇನು ಮಾಡಲಿ ಅಂತ ಹೇಳ್ತಾ ಇರ್ತಾಳೆ. ಏನು ಈ ಥರ ಮಾತಾಡ್ತೀಯ ಅಂತ ಕೆನ್ನೆಗೆ ಹೊಡೆಯೋಕೆ ಹೋಗ್ತಾಳೆ. ಆಮೇಲೆ ಹಾಗೆ ಸುಮ್ಮನಾಗ್ತಾಳೆ. ಯಾರಿಗಾದ್ರೂ ಗೊತ್ತಾದರೆ ಏನೇ ಪ್ರಾಬ್ಲಮ್ಮು, ಏನು ಮಾಡೋದು ಅಂತ ಹೇಳ್ತಾ ಇರ್ತಾಳೆ. ಅಮ್ಮ ಯಾರಿಗೂ ಅಲ್ಲ, ಅದು ಈಗಲೇ ಪ್ರಾಬ್ಲಮ್ ಆಗಿದೆ, ನಾಳೆ ನೋಡ್ದು ಅವನೇ ಬರ್ತಾ ಇದ್ದೀನಿ, ನನ್ನ ಜೊತೆ ಏನಾದ್ರು ನೀನು ಕೆನಡಾಗೆ ಬರಲಿಲ್ಲ ಅಂತ ಅಂದರೆ ಮನೆಯವ್ರಿಗೆಲ್ಲ ಹೇಳ್ಬಿಟ್ಟು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾನೆ, ನನ್ನನ್ನು ಎದುರಿಸ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಅವಾಗ ದೇವ್ಯಾನಿ ಮತ್ತೆ ಶಾಕಾಗಿ ನಿಂತ್ಕೋತಾಳೆ. ಅವಾಗ ದೇವ್ಯಾನಿ ಮತ್ತೆ ಬೈತಾ ಇರ್ತಾಳೆ, ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು ಅನ್ನೋದಕ್ಕೆ ಮತ್ತೆ ಇನ್ನೊಂದು ನೀನು ತಂದಿರ್ತೀಯ, ಹೇಗೆ ನೀನು ಸಾಲ್ವ್ ಮಾಡೋದು ಅಂತ ಟೆನ್ಷನಿಂದ ಇರ್ತಾಳೆ. ಅವ್ನು ಬ್ಯಾಕ್ಗ್ರೌಂಡ್ ಹೇಳು ಅಂತ ಕೇಳ್ತಾಳೆ. ಅದಕ್ಕೆ ಅವ್ನು ಬಡವ ಮಮ್ಮಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹಾಗಾದರೆ ನನಗೆ ಅವ್ನಿಗೆ ಗೊತ್ತಾಯಿತು ಏನು ಅಂತ, ಅವನಿಗೆ ಒಂದು 10 ಲಕ್ಷ ಬಿಸಾಕು, ಹೋಗಿ ತಾಂಡು ನಾನು ಹೇಗಾದರೂ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅದನ್ನು ಭೂಮಿ ಕೇಳಿಸ್ಕೊಬಿಡ್ತಾಳೆ. ಆವಾಗ ಏನಾಯಿತು ಮೇಡಮ್ ಅಂತ ಕೇಳಿದಾಗ ಶಾಕಾಗಿ ನಿಂತ್ಕೊಬಿಡ್ತಾಳೆ. ಅದ್ರ ಜೊತೆಗೆ ಹೇಗಾದರೂ ಸರಿ ಪಾರಾದರೆ ಸಾಕು ಈ ಸಮಸ್ಯೆಯಿಂದ ಅಂತ ಬೇರೆ ಹೇಳಿರ್ತಾಳೆ. ಆವಾಗ ಹಾಗೇನಿಲ್ಲ ಭೂಮಿ, ಅಂಜು ಫ್ರೆಂಡ್ ಯಾರಿಗೂ ದುಡ್ಡು ಬೇಕಿತ್ತಂತೆ, ಅದಕ್ಕೆ ಕೊಡ್ತೀನಿ ಅಂತ ಹೇಳಿದೆ ಅಂತ ಹೇಳ್ತಾಳೆ. ಅಲ್ಲ ಮೇಡಮ್, ನೀವು ಈ ಸಮಸ್ಯೆಯಿಂದ ಪಾರಾಗಬೇಕು ಅಂತ ಕೇಳ್ತಾ ಇದ್ರಲ್ಲ, ಏನು ಅರ್ಥ ಅಂತ ಕೇಳ್ತಾಳೆ. ಅದಕ್ಕೆ ಅಯ್ಯೋ ಆ ಹುಡುಗಿ ಸಮಸ್ಯೆಯಿಂದ ಪಾರಾಗಬೇಕು ಅಂತ ಹೇಳಿದೆ ಅಷ್ಟೇ, ಏನಿಲ್ಲ ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ಹಾಗೆ ಸಮಾಧಾನ ಮಾಡ್ತಾಳೆ. ಬನ್ನಿ ಮೇಡಮ್ ತಿಂಡಿ ಮಾಡಿರಿ ಅಂತ ಕರೀತಾಳೆ. ಅವಾಗ ಸರಿ ಆಯಿತು ಬಾ ಅಂಜು ಹೋಗೋಣ, ತಿಂಡಿ ಮಾಡೋಕ್ಕೆ ಎಲ್ಲರೂ ನಮಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಎಲ್ಲರೂ ಹೋಗ್ತಾರೆ. ಅವಾಗ ಭೂಮಿ ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ರೆ ಇವ್ರ ಮುಖದಲ್ಲಿ ಯಾಕೆ ಇಷ್ಟು ಬೇಜಾರು ಮತ್ತು ಕೋಪ ಎಲ್ಲ ಇದೆಯಲ್ಲ ಅಂತ ಯೋಚನೆ ಮಾಡ್ಕೊಂಡು ಹಾಗೆ ಸುಮ್ಮನಾಗ್ತಾಳೆ. ಡೈನಿಂಗ್ ಟೇಬಲ್ ಮೇಲೆ ಬಂದು ಎಲ್ಲರೂ ತಿಂಡಿ ತಿಂತಾ ಇರ್ತಾರೆ. ಅವಾಗ ರಾಮಣ್ಣನಿಗೆ ನಂಗೆ ಒಂದು 10 ಲಕ್ಷ ದುಡ್ಡು ಬೇಕು ಕೊಡಿ ರಾಮಣ್ಣ ಅಂತವ ದೇವ್ಯಾನಿ ಕೇಳ್ತಾ ಇರ್ತಾಳೆ. ಸರಿ ಆಯಿತು, ನಾನು ಡ್ರಾ ಮಾಡಿಬಿಟ್ಟು
ಅಸಿಸ್ಟೆಂಟ್ಗಳು ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ತಾರೆ. ಆದರೆ ಯಾರೂ ಸಹ ಅದ್ರ ಬಗ್ಗೆ ವಿಚಾರ ಮಾಡಲ್ಲ ಅಂತ ಭೂಮಿಗೆ ಟೆನ್ಷನ್ ಆಗ್ತಾ ಇರುತ್ತೆ. ಸರಿ ಅಂದ್ಬಿಟ್ಟು ಹಾಗೆ ಸುಮ್ಮನಾಗ್ತಾರೆ. ಎಲ್ಲರೂ ತಿಂಡಿ ತಿನ್ಕೊಬಿಟ್ಟು ಬರ್ತಾರೆ. ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಸತ್ಯಣ್ಣ ಮತ್ತು ಅಜಿತ್ ಬಂದುಬಿಟ್ಟು ಸತ್ಯಣ್ಣ ಫೋನ್ ಮಾಡ್ತಾ ಇರ್ತಾನೆ ಟ್ಯಾಟೂ ತೆಗಿಯೋರಿಗೆ. ಆದಷ್ಟು ಬೇಗ ಬಂದುಬಿಟ್ಟು ನೀನು ಟ್ಯಾಟೂ ತೆಗಿ ಅಂತ ಹೇಳ್ತಾ ಇರ್ತಾನೆ. ಯಾಕೆ ಸತ್ಯಣ್ಣ ಅಂತ ಕೇಳ್ತಾನೆ ಅಜಿತ್ತು. ಇದರಿಂದ ನಿನಗೆ ಸಮಸ್ಯೆ ಹೊರತು ನಿನ್ನ ಫೀಲಿಂಗ್ ಜೊತೆ ನಾನು ಆಟ ಆಡ್ತಾ ಇಲ್ಲ. ಆದರೆ ಇದರಿಂದ ಎಲ್ಲರೂ ನಿನ್ನನ್ನು ಕೇಳ್ತಾರೆ, ನಿನ್ನ ಮನಸ್ಸಿಗೆ ಬೇಜಾರಾಗುತ್ತೆ, ಅದರಿಂದ ಟ್ಯಾಟೂ ತೆಗಿ ಅಂತ ಹೇಳ್ತಾ ಇರ್ತಾನೆ. ಆದಷ್ಟು ಬೇಗ ಈ ಸಮಸ್ಯೆಗೆ ಒಂದು ಪರಿಹಾರ ಹುಡುಕ್ಬೇಕಿಲ್ಲ ಅಂದರೆ ಮನೆಯವರೆಲ್ಲ ನೀನು ಸಾಹಿತ್ಯನ ಇನ್ನೂ ಮರ್ತಿಲ್ಲ, ನೀನು ಜೊತೆಲೇ ನೆನೆಸ್ಕೊಂಡಿದ್ದೀಯ ಅಂತ ಅನ್ಕೋತಾರೆ. ಆಗ ಭೂಮಿನ ಕಳಿಸ್ಬಿಟ್ಟು ಅಂಜನನ್ನು ಎಂಟ್ರಿ ತಗೋತಾರೆ. ಮದುವೆ ಆಗುವಂತ ಅವಳ ಕೈಲಿ ಆಗಲಿಲ್ಲ, ನೀನೇ ಮದುವೆಗೆ ಶಾಶ್ವತವಾಗಿ ಇರು ಅಂತ ಹೇಳ್ತಾರೆ. ದಯವಿಟ್ಟು ಭೂಮಿ ಜೊತೆ ಫೀಲಿಂಗ್ ಜೊತೆ ಆಟ ಆಡಬೇಡ, ನೀನು ಅವಳಿಗೆ ಪ್ರೋತ್ಸಾಹ ಮಾಡು, ಸಹಕಾರ ಮಾಡು ಅಂತ ಸತ್ಯಣ್ಣ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಭೂಮಿ ಬರ್ತಾಳೆ. ಸಾಹೇಬ್ರೆ, ಅದು ಅಂಜನಾಗೆ ಏನೋ ಪ್ರಾಬ್ಲಮ್ ಆಗಿದೆ, ಅವಳು ಸಮಸ್ಯೆಲಿದ್ದಾಳೆ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ದೇವೇನಿ ಮತ್ತು ಅಶ್ವಿನಿ ಮಾತಾಡ್ತಾ ಇರ್ತಾರೆ. ಭೂಮಿಗೆ ಗೇಟ್ ಪಾಸ್ ಕೊಟ್ಟು ಕಳಿಸೋದು ಅಂತವ. ಆದಷ್ಟು ಬೇಗ ಭೂಮಿ ಹೋದರೆ ನೀನು ಮನಸ್ವಿನಿ ಆಗಿ ಬದಲಾಗ್ಬೋದು, ನಮ್ಮ ಮನೆಗೆ ಬರ್ಬೋದು ಅಂತ ಹೇಳ್ತಾ ಇರ್ತಾಳೆ. ಹೇಗೆ ಮೇಡಮ್ ಕಳಿಸೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವಳನ್ನ ಏನಾದರೂ ಮಾಡಿ ಅವಳ ಹೆಸರನ್ನ ಕೆಡ್ಸೋಣ, ಆವಾಗ ಅವಳು ಹೋಗ್ತಾಳೆ, ಅವಾಗ ನೀನು ಬರ್ಬೋದು. ಆದರೆ ನೀನು ಬಂದರೆ ಮನಸ್ವಿನಿ ಜೊತೆ ಮದುವೆ ಮಾಡ್ತಾರೆ ಅಜಿತ್ನ, ಏನು ಮಾಡೋದು? ಆದರೂ ನೀನು ಅಬ್ರಾಡಿಗೆ ನಾನು ಕಳಿಸ್ತೀನಿ, ಆದರೆ ಅಂಜನ ಜೊತೆನೇ ನಾನು ಮದುವೆ ಮಾಡೋದು, ನೀನು ಅಬ್ರಾಡಿಗೆ ಹೋಗಿ ಸೆಟ್ಲ್ ಆಗು ಅಂತ ಹೇಳ್ತಾ ಇರ್ತಾಳೆ. ಏನಾದರೂ ಮಾಡಿ ಭೂಮಿನ ಹೆಸರು ನಾವು ಕೆಡ್ಸೋಣ, ಅವಾಗ ಅಜ್ಜಿಗೆ ಕೋಪ ಬರುತ್ತೆ, ಆದಷ್ಟು ಬೇಗ ಮನೆಯಿಂದ ಅವಳನ್ನ ಗೇಟ್ ಪಾಸ್ ಕೊಡಿಸ್ತಾರೆ ಅಂತ ಇಬ್ಬರು ಖುಷಿಯಿಂದ ಐಫೈ ಕೊಡ್ತಾ ಇರ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.